ಹಲೋ, ವೆಲ್ಕಮ್ ಬ್ಯಾಕ್ ಟು ಬಟ್ ಮ್ಯಾಥ್ಸ್ ಚಾನಲ್. ಇವತ್ತು ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ನಿನ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಬಗ್ಗೆ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡೋಣ. ನಮಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನಿನ ಜನರಲ್ ಫಾರ್ಮ್ ಬಗ್ಗೆ ಗೊತ್ತು ಅಲ್ವಾ? ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಸೋ ಆನ್. ಫಸ್ಟ್ ಟರ್ಮ್ ಎ ಆಗಿರುತ್ತೆ, ಸೆಕೆಂಡ್ ಟರ್ಮ್ ಎ ಪ್ಲಸ್ ಡಿ. ಸೆಕೆಂಡ್ ಟರ್ಮ್ ಅನ್ನ ನಾವು ಎ ಪ್ಲಸ್ ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನಮಗೆ ಗೊತ್ತು, ಆದ್ರೂ ಕೂಡ ಇನ್ನೊಮ್ಮೆ ಹೇಳ್ತಾ ಹೋಗ್ತೀನಿ. ಸೊ ಸೆಕೆಂಡ್ ಟರ್ಮ್ ಅಂತ ಇದ್ದಾಗ ನಾವು ಇಲ್ಲಿ ಯಾವ ಟರ್ಮ್ ಇರುತ್ತೋ ಆ ಟರ್ಮಿನ ಒನ್ ನಂಬರ್ ಲೆಸ್ ಅಂತಂದ್ರೆ ಒನ್ ಅನ್ನ ನಾವು ಸಬ್ಟ್ರಾಕ್ಟ್ ಮಾಡಿ ತಗೊಳ್ತೀವಿ. ಸೊ ಇಂಟು ಡಿ ಈಕ್ವಲ್ ಟು ಎ ಪ್ಲಸ್ 2 minus 1, 1 into d, same as d. a plus d. a2 ಅಂತಂದ್ರೆ a plus d ಬರ್ತಿದೆ. ಅದೇ ತರ ಥರ್ಡ್ ಟರ್ಮ್ ಅಂದ್ರೆ a plus 2 ಇತ್ತು, 2 ತಗೊಂಡಿದ್ದೀವಿ. ಸೊ 3 ಇದೆ, 3 minus 1 ಲೆಸ್, d ಈಕ್ವಲ್ ಟು a ಪ್ಲಸ್ 2d. ಗೊತ್ತಾಗ್ತಿದ್ಯಾ? ಇದೇ ತರ ಸೆಕೆಂಡ್ ಟರ್ಮ್ ಇದ್ರೆ 1d ಬರ್ತಾ ಇದೆ, ಥರ್ಡ್ ಟರ್ಮ್ ಇದ್ರೆ 2d ಬರ್ತಾ ಇದೆ. ಇದೇ ತರ nth ಟರ್ಮ್ n ಇತ್ತು ಅಂತಂದ್ರೆ ಏನಾಗುತ್ತೆ ಇಲ್ಲಿ ನೋಡಿ, a ಪ್ಲಸ್ 3 ಇದ್ರೆ ಇಲ್ಲಿ 3 ತಗೊಳ್ತಿದ್ವಿ, 2 ಇದ್ರೆ 2 ತಗೊಳ್ತಿದ್ವಿ, n ಇದ್ರೆ ಎಸ್ ಎಕ್ಸಾಕ್ಟ್ಲಿ n ಮೈನಸ್ 1 ಇಂಟು ಡಿ. ಓಕೆನಾ? ಇದನ್ನೇ ನಾವು nth ಟರ್ಮ್ ಅಂತ ಹೇಳ್ತೀವಿ. ಹಾಗೇನೆ ಜನರಲ್ ಟರ್ಮ್ ಆಫ್ ದ ಎ ಪಿ. ಈಗ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಸೊ ನೆಕ್ಸ್ಟ್ nth ಟರ್ಮ್ ಯಾವುದು? ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಜನರಲ್ ಫಾರ್ಮ್ ಅಂತ ಕೇಳಿದ್ರೆ ಈ ತರ ಬರಿತಾ ಹೋಗ್ತೀವಿ. ಟರ್ಮ್ ಅಂದ್ರೆ ಒಂದೇ ರಿಪ್ರೆಸೆಂಟ್ ಮಾಡುತ್ತೆ ಅಲ್ವಾ, ಒಂದ್ ನಂಬರ್ ಅನ್ನ ಮಾತ್ರ. ಅದೇ ತರ ಜನರಲ್ ಟರ್ಮ್ ಅಂತ ಕೇಳಿದ್ರೆ ಎ ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರಿಬೇಕಾಗುತ್ತೆ. ಸೊ ಈ ಫಾರ್ಮುಲಾ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಈಗ ಈ ಫಾರ್ಮುಲಾನ ಯೂಸ್ ಮಾಡಿ ನಿಮ್ಮ ಎಕ್ಸಸೈಸ್ 1.2 ನ ಸಾಲ್ವ್ ಮಾಡ್ತಾ ಹೋಗೋಣ. ಎಕ್ಸಸೈಸ್ 1.2 ಫಸ್ಟ್ ಮೇನ್ ಅಲ್ಲಿ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಆ ಟೇಬಲ್ ಅಲ್ಲಿ ಒಂದಷ್ಟು ವ್ಯಾಲ್ಯೂಸ್ ಇದೆ. ಆಮೇಲೆ ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ನಾವು 1 by 1 ನೋಡ್ತಾ ಹೋಗೋಣ. ಫಸ್ಟ್ ಒನ್, a equal to 7, d equal to 3, n equal to 8, an ಕ್ವಶನ್ ಮಾರ್ಕ್. an ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲು ಏನ್ ಮಾಡ್ಬೇಕೀಗ, ನಮ್ಮ ಫಾರ್ಮುಲಾನ ಬರ್ಕೊಳ್ಬೇಕು. ಫಾರ್ಮುಲಾ ಏನಿದೆ? an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಈಕ್ವಲ್ ಟು, ಈಗ an ಅನ್ನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಏನ್ ಎಷ್ಟು ಕೊಟ್ಟಿದ್ದಾರೆ? 7. ಏನಿಲ್ಲ, ಇಲ್ಲಿ ವ್ಯಾಲ್ಯೂಸ್ ಇರುತ್ತಲ್ವಾ, ಇದನ್ನೆಲ್ಲ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು. ಎಷ್ಟಿದೆ? 7 ಕೊಟ್ಟಿದ್ದಾರೆ. 7 ಪ್ಲಸ್ n 8 ಇದೆ, 8 ಮೈನಸ್ 1, ಡಿ 3 ಇದೆ, ಈಕ್ವಲ್ ಟು 7 ಪ್ಲಸ್ 7, 8 minus 1, 7 into 3, 21 equal to 28. an equal to 28. Next one, a equal to minus 18, d equal to question mark, n equal to 10, an equal to 0. ನೋಡಿ, ಯಾವಾಗ್ಲೂ ಕೂಡ ಏನೇ ಕೇಳಬೇಕು ಅಂತ ರೂಲ್ ಇಲ್ಲ, ಯಾವುದನ್ನ ಕೂಡ ಕೇಳ್ಬೋದು. ಓಕೆನಾ? ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ
ಎ ಎನ್ ಅನ್ನ ಕೊಟ್ಬಿಟ್ಟಿದ್ದಾರೆ, ಮತ್ತೆ ಇಲ್ಲಿ ಎನ್ ಅಂತ ಹಾಗೆ ಬರ್ಕೊಳಕ್ ಬರಲ್ಲ. ಎ ಎನ್ ವ್ಯಾಲ್ಯೂನ ಆಲ್ರೆಡಿ ಕೊಟ್ಟಿದ್ದಾರೆ. ಎ ಎನ್ ಅನ್ನ 0 ಅಂತ ಕೊಟ್ಟಿದ್ದಾರೆ. ಮೊದಲು ಫಾರ್ಮುಲಾನ ಬರ್ಕೊಳ್ಬೇಕು, ಆಮೇಲೆ ಹಾಕ್ತಾ ಹೋಗ್ಬೇಕು ವ್ಯಾಲ್ಯೂಸ್ ಅನ್ನ. ಎ ಎನ್ 0 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲಿ ಎ ಮೈನಸ್ 18 ಪ್ಲಸ್ ಎನ್ 10, 10 ಮೈನಸ್ 1. ಡಿ ಎನ್ನ ಕೊಟ್ಟಿಲ್ಲ, ಸೊ ಹಾಗೇನೆ ಇಟ್ಕೊಳ್ಬೇಕು. ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವಲ್ ಟು ಮೈನಸ್ 18 ಪ್ಲಸ್ 9, 10 ಮೈನಸ್ 1 9 ಇಂಟು ಡಿ ಈಕ್ವಲ್ ಟು ಇಲ್ಲಿ 0 ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈಗ ಮೈನಸ್ 18 ಅನ್ನ ಇಲ್ಲೇ ಇಡಿ, 9 ಡಿ ಇದೆ ಅಲ್ವಾ, ಇದನ್ನ ಈ ಕಡೆ ತಗೊಂಡೋಗಿ. ಆಗ ಪ್ಲಸ್ 9 ಡಿ ಇರೋದು ಮೈನಸ್ 9 ಡಿ ಆಗುತ್ತೆ. ಮೈನಸ್ 9 ಡಿ ಈಕ್ವಲ್ ಟು ಮೈನಸ್ 18. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಗೊತ್ತಾಯ್ತಾ? ನೆಕ್ಸ್ಟ್ ಈಗ ನಮಗೆ ಡಿ ವ್ಯಾಲ್ಯೂ ಬೇಕು. ದೇರ್ಫೋರ್ ಡಿ ಈಕ್ವಲ್ ಟು, ನೋಡಿ ಇಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಬಹಳಷ್ಟು ಸ್ಟೂಡೆಂಟ್ಸ್. ಏನಂದ್ರೆ ಮೈನಸ್ 9 ಅನ್ನ ಇಲ್ಲಿ ಬರ್ಕೊಳ್ತೀರಾ, ಹಾಗಲ್ಲ. ಫಸ್ಟ್ ಅಲ್ಲಿ ಇಲ್ಲಿ ಯಾವ್ದಿದ್ಯೋ ಆ ನಂಬರ್ ಅನ್ನ ಬರ್ಕೊಳ್ಬೇಕು. ಆಮೇಲೆ ನಾವು ಈ ಕಡೆ ತಗೊಂಡ್ ಬಂದಿರ್ತೀವಲ್ವಾ, ಅದನ್ನ ಯಾವಾಗ್ಲೂ ಡಿನಾಮಿನೇಟರ್ ಅಲ್ಲಿ ಬರೀಬೇಕು. ಸೊ ಮೈನಸ್ 18 ಡಿವೈಡೆಡ್ ಬೈ 9, 9 ಅಂತ ಬರೆಯೋದಲ್ಲ, ಇಲ್ಲಿ ಮೈನಸ್ ಇದೆ, ಮೈನಸ್ ಜೊತೆಗೇನೆ ಬರೀಬೇಕು. ಓಕೆನಾ? ನೆಕ್ಸ್ಟ್ ನೋಡಿ ಇಲ್ಲಿ ಈಗ ಮೈನಸ್ ಮೈನಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ವಾ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ ಇಲ್ಲಿ ಏನು ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಅಂತ. ಅದಕ್ಕೋಸ್ಕರ ನಾವು ಜನರಲ್ ಆಗಿ ಕ್ಯಾನ್ಸಲ್ ಔಟ್ ಅಂತ ಹೇಳ್ತೀವಿ. 9 1s 9 2s, ಡಿ ಈಕ್ವಲ್ ಟು 2. ಅದೇ ಇಲ್ವಾ ನಮಗೆ ಕೇಳಿರೋದು, ಡಿ ವ್ಯಾಲ್ಯೂನ ಕೇಳಿದ್ದಾರೆ. ಡಿ ಅನ್ನ ನಾವು ಫೈಂಡ್ ಔಟ್ ಮಾಡಿ ಆಗುತ್ತೆ. ನೆಕ್ಸ್ಟ್ ಒನ್, ಎ ಈಕ್ವಲ್ ಟು ಕ್ವೆಶನ್ ಮಾರ್ಕ್, ಡಿ ಈಕ್ವಲ್ ಟು ಮೈನಸ್ 3, ಎನ್ ಈಕ್ವಲ್ ಟು 18, ಎ ಎನ್ ಈಕ್ವಲ್ ಟು ಮೈನಸ್ 5. ಮೊದಲು ಫಾರ್ಮುಲಾನ ಬರ್ಕೊಳ್ಬೇಕು, ಆಮೇಲೆ ವ್ಯಾಲ್ಯೂಸ್ ಅನ್ನ ಹಾಕ್ತಾ ಹೋಗ್ಬೇಕು. ಎ ಎನ್ ಎಷ್ಟಿದೆ, ಮೈನಸ್ 5 ಈಕ್ವಲ್ ಟು ಎ ನಮ್ಗೆ ಗೊತ್ತಿಲ್ಲ, ಪ್ಲಸ್ ಎನ್ 18 ಮೈನಸ್ 1 ಡಿ ಮೈನಸ್ 3 ಈಕ್ವಲ್ ಟು ಮೈನಸ್ 5 ಎ. ನೋಡಿ ಇಲ್ಲಿಗ 18 ಮೈನಸ್ 1 17, 17 ಇಂಟು ಮೈನಸ್ 3 ಮೈನಸ್ 51. ನೆಕ್ಸ್ಟ್ ಮೈನಸ್ 5 ಮೈನಸ್ 51 ಅನ್ನ ಆ ಕಡೆ ತಗೊಂಡು ಹೋಗ್ಬೇಕು, ಪ್ಲಸ್ 51 ಈಕ್ವಲ್ ಟು ಎ. Therefore a equal to minus 5 plus 51, 46. Next one, a equal to minus 18.9, d equal to 2.5, n equal to question mark, a n equal to 3.6. Again formula na ಬರ್ಕೊಳ್ಬೇಕು, ಆಮೇಲೆ ವ್ಯಾಲ್ಯೂಸ್ ಅನ್ನ ಹಾಕೋಬೇಕು. a n ಎಷ್ಟು ಕೊಟ್ಟಿದ್ದಾರೆ, 3.6. ನೆಕ್ಸ್ಟ್ ಎ ಮೈನಸ್ 18.9 ಪ್ಲಸ್ ಎನ್ ಗೊತ್ತಿಲ್ಲ. ನೆಕ್ಸ್ಟ್ ಡಿ 2.5 ಈಕ್ವಲ್ ಟು, ಇಲ್ಲಿ ನೋಡಿ ಈಗ ಈ ನಂಬರ್ ಅನ್ನ ಈ ಕಡೆ ತಗೊಂಡು ಹೋಗ್ಬೋದು. ಓಕೆನಾ? 1 ಇಲ್ಲ ಅಂತಂದ್ರೆ ಇಲ್ಲಿ ನೋಡಿ ಡೆಸಿಮಲ್ಗಳು ಬಂದಾಗ ನಾವು ಅದನ್ನ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ತುಂಬಾನೇ ಈಸಿ. ಓಕೆನಾ? ಸೊ ಯಾವ ತರ ಕನ್ವರ್ಟ್ ಮಾಡಬೇಕು ಅನ್ನೋದಕ್ಕೆ ನಮ್ಮ ಚಾನೆಲ್ ನಲ್ಲಿ ಬೇಸಿಕ್ ಮ್ಯಾಥ್ ಸೀರೀಸ್ ಇದೆ, ಬೇಕು ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ 3.6 ಇದೆ, 36/10 ಈಕ್ವಲ್ ಟು ಮೈನಸ್ 189/10. ನೆಕ್ಸ್ಟ್ ಪ್ಲಸ್ n minus 1 into 25/10. ನೆಕ್ಸ್ಟ್ ಈಗ 36/10 ಮೈನಸ್ ಇದೆ, ಈ ಕಡೆ ತಗೊಂಡು ಹೋಗ್ತೀವಿ, ಪ್ಲಸ್ ಆಗುತ್ತೆ, ಪ್ಲಸ್ 189 ಡಿವೈಡೆಡ್ ಬೈ 10 ಈಕ್ವಲ್ ಟು
n minus 1 into 25/10. ಓಕೆನಾ? ನೆಕ್ಸ್ಟ್ ಅಲ್ಲಿ ನಾವೀಗ ಇದರ LCM ಅನ್ನ ತಗೊಳ್ಬೇಕು. ಸೊ 36/10 189/10 ಡಿನಾಮಿನೇಟರ್ ಸೇಮ್ ಇದೆ. ಸೊ LCM ತಗೊಳ್ತೀವಿ. ಸೊ ಇಲ್ಲಿ LCM ಬೇಡ, ಯಾಕೆ ಅಂತಂದ್ರೆ ಡಿನಾಮಿನೇಟರ್ ಸೇಮ್ ಇದೆ ಆಸ್ ಇಟ್ ಈಸ್. ನೆಕ್ಸ್ಟ್ 189 ಪ್ಲಸ್ 36 ಅನ್ನ ಮಾಡ್ಕೊಳ್ಳಿ. ಸೊ ವಿಚ್ ಇಸ್ ಈಕ್ವಲ್ ಟು 225. 225 divided by 10 equal to n minus 1 into 25/10. ನೆಕ್ಸ್ಟ್ ಈಗ 225/10 ಇದೆ. ಆಮೇಲೆ ಈ ಕಡೆ ಇಲ್ಲಿ 25/10 ಇದೆ ಅಲ್ವಾ, ಇದನ್ನ ಆ ಕಡೆ ತಗೊಳ್ಳೋಣ. ಆಗ ಅದೇನಾಗುತ್ತೆ, 25/10 ಇರೋದು 10/25 ಆಗುತ್ತೆ. ಈಕ್ವಲ್ ಟು n ಮೈನಸ್ 1 ಹಾಗೇನೆ ಇರುತ್ತೆ. ನೆಕ್ಸ್ಟ್ 10 1s 10 1s. ನೆಕ್ಸ್ಟ್ 5 5s 5 4s. ನೆಕ್ಸ್ಟ್ 5 5s 5 1s 5 9s. 9 ಈಕ್ವಲ್ ಟು n ಮೈನಸ್ 1. ನೋಡಿ, ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಗೊತ್ತಿರಬೇಕು. ಒಂದ್ ಕಡೆ ಮಿಸ್ ಮಾಡಿದ್ರು ಕೂಡ ಆನ್ಸರ್ ರಾಂಗ್ ಬರುತ್ತೆ. ಓಕೆನಾ? ಕರೆಕ್ಟಾಗಿ ನೋಡ್ಬೇಕು. ನೆಕ್ಸ್ಟ್ ಈಗ ನಮಗೆ n ವ್ಯಾಲ್ಯೂ ಬೇಕು. -1 ಇದೆ ಅಲ್ವಾ, ಅದನ್ನು ಆ ಕಡೆ ತಗೊಂಡು ಆಗ 9 ಮೈನಸ್ ಇರೋದು ಪ್ಲಸ್ ಆಗುತ್ತೆ. 9 ಪ್ಲಸ್ 1. therefore n ಈಕ್ವಲ್ ಟು 9 ಪ್ಲಸ್ 1 10. n ಅಲ್ವಾ ನಮಗೆ ಕೇಳಿರೋದು. ಸೊ ಕ್ಯಾಲ್ಕುಲೇಟ್ ಮಾಡಿ ಆಯ್ತು. ನೆಕ್ಸ್ಟ್ ಒನ್, a ಈಕ್ವಲ್ ಟು 3.5, d ಈಕ್ವಲ್ ಟು 0, n ಈಕ್ವಲ್ ಟು 105, an ಫೈಂಡ್ ಔಟ್ ಮಾಡಿ. ಸೊ an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಫಾರ್ಮುಲಾ. ನೆಕ್ಸ್ಟ್ an ಅನ್ನ ಫೈಂಡ್ ಔಟ್ ಮಾಡಬೇಕು. an ಈಕ್ವಲ್ ಟು a 3.5 ಪ್ಲಸ್ n 105 minus 1 into d0 equal to 3.5. 105 minus 1 104 into 0 ಅಲ್ವಾ. ಸೊ 0 ಇದೆ into 0 0. ಸೊ an equal to 3.5. ಈಗ ಫಸ್ಟ್ ಮೇನ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಮೇನ್ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ 30th ಟರ್ಮ್ ಆಫ್ ದ AP. 30th ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲೊಂದು AP ಇದೆ. ಓಕೆನಾ? ಸೊ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು 30th ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲೇನ್ ಮಾಡೋಣ ಅಂದ್ರೆ ನಮಗೆ ಯಾವ್ಯಾವ್ದೆಲ್ಲ ಗೊತ್ತಿದೆ ಅಂತ ಅದನ್ನ ಬರ್ಕೊಳ್ಳೋಣ ಫಾರ್ಮುಲಾದಲ್ಲಿ. ಈಗ 30th ಟರ್ಮ್ ಅಂತಂದ್ರೆ n ಎಷ್ಟಿರುತ್ತೆ 30. ಸೆಕೆಂಡ್ ಟರ್ಮ್ ಅಂತಂದ್ರೆ ಸೆಕೆಂಡ್ ಟರ್ಮ್ ಅಂದ್ರೆ A2 ಅಲ್ವಾ. n ಎಷ್ಟಿರುತ್ತೆ 2 ಇರುತ್ತೆ. ಅದೇ ತರ 30th ಟರ್ಮ್ ಅಂದ್ರೆ n ಈಕ್ವಲ್ ಟು 30. ನೆಕ್ಸ್ಟ್ ನೋಡಿ, ಈ AP ಯಲ್ಲಿ ಫಸ್ಟ್ ಟರ್ಮ್ a ಈಕ್ವಲ್ ಟು 10. ನೆಕ್ಸ್ಟ್ ಅಲ್ಲಿ d ಕೂಡ ನಾವು ಫೈಂಡ್ ಔಟ್ ಮಾಡ್ಕೊಳ್ಬಹುದು. d ಈಕ್ವಲ್ ಟು A2 ಮೈನಸ್ A1 7 ಮೈನಸ್ 10 ಈಕ್ವಲ್ ಟು ಮೈನಸ್ 3. ಈಗ ನಮಗೆ n ಗೊತ್ತಿದೆ, a ಗೊತ್ತಿದೆ, d ಗೊತ್ತಿದೆ. ನಾವು A30th ಟರ್ಮ್ A30 ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾನ ಬರ್ಕೊಳ್ಳೋಣ. an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. A30 ಅನ್ನ ಫೈಂಡ್ ಔಟ್ ಮಾಡಬೇಕು. A30 ಈಕ್ವಲ್ ಟು a ಎಷ್ಟಿದೆ 10 ಪ್ಲಸ್ n 30 ಮೈನಸ್ 1 ಇಂಟು d ಮೈನಸ್ 3 ಈಕ್ವಲ್ ಟು 10. ನೆಕ್ಸ್ಟ್ 29 ಇಂಟು ಮೈನಸ್ 3 ಈಕ್ವಲ್ ಟು 10. ಸೊ ಪ್ಲಸ್ ಇಂಟು ಮೈನಸ್. ನೆಕ್ಸ್ಟ್ ಮೈನಸ್ 9 3s 27 3 2s 6 plus 2
8. 87 equal to 10 minus 87. 77 with negative sign. So A30 equal to minus 77. Next one. 11th term of the AP. 11th term ಅನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲೊಂದು AP ನ ಕೊಟ್ಟಿದ್ದಾರೆ. -3, -1/2 to so on ಅಂತ. ಓಕೆನಾ? ಸೊ 11th ಟರ್ಮ್ ಅಂತಂದ್ರೆ ನಾವು A11 ಅನ್ನ ಫೈಂಡ್ ಔಟ್ ಮಾಡಬೇಕು. 11th ಅಂದ್ರೆ n equal to 11. ನೋಡಿ ಇಲ್ಲಿ ಬರೀತೀವಲ್ವಾ ಅದೇನೇ n ಅಲ್ವಾ, ಸೊ n equal to 11. ನೆಕ್ಸ್ಟ್ ಆಮೇಲೆ ಈಗ ಇಲ್ಲಿ ನೋಡಿ ಈ AP ಯಲ್ಲಿ A ಎಷ್ಟಿದೆ? ಫಸ್ಟ್ ಟರ್ಮ್ A equal to -3 ಇದೆ. ಆಮೇಲೆ D ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. D ನಮಗೆ ಗೊತ್ತಿದೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. A2 minus A1 ಅನ್ನ ಮಾಡ್ತೀವಿ. A2 ಎಷ್ಟಿದೆ? -1/2 ಮೈನಸ್ A1 ಎಷ್ಟಿದೆ? -3 equal to -1/2 minus into minus plus 3 equal to ನೆಕ್ಸ್ಟ್ ಈಗ LCM ಅನ್ನ ತಗೊಳ್ಬೇಕು. ಸೊ 2 ಮತ್ತೆ 1 ನ LCM 2 ಆಗುತ್ತೆ. ಆಮೇಲೆ 2 1s 1, 1 into -1 -1 plus 1 2s 2, 2 into 3 6 equal to 5/2. ಸೊ D ಎಷ್ಟು ಬಂದಿದೆ ನಮ್ದೀಗ? 5/2 ಬಂದಿದೆ. ಓಕೆನಾ? ಈಗ A ನಮಗೆ n ಸಿಕ್ಕಿದೆ, A ಸಿಕ್ಕಿದೆ, D ಸಿಕ್ಕಿದೆ. ಫಾರ್ಮುಲಾನ ಹಾಕೋಣ. AN equal to A plus n minus 1 into D. ಸೊ A11 ಅನ್ನ ಫೈಂಡ್ ಔಟ್ ಮಾಡಬೇಕು. A ಎಷ್ಟಿದೆ? -3 ಪ್ಲಸ್ n ಎಷ್ಟು? 11. D ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. D ಎಷ್ಟು ಬಂದಿದೆ? 5/2 equal to -3, 11 minus 1 10, 10 into 5/2 equal to -3. ನೋಡಿ ಇಲ್ಲಿ 2 1s 2 5s. -3 plus 5 into 5 25. ನೋಡಿ ಇಲ್ಲಿ 1 ಇದೆ. ಓಕೆನಾ? ಸೊ 1 ಅನ್ನ ಮತ್ತೆ ಬರೆಯೋದು ಬೇಡ. equal to -3 plus 25 22. ಸೊ A11 equal to 22. ನೋಡಿ ಇಲ್ಲಿ D ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ನೀವು ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು. D ಅನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಆನ್ಸರ್ ರಾಂಗ್ ಬರುತ್ತೆ. ಈಗ ಸೆಕೆಂಡ್ ಮೇನ್ ಕಂಪ್ಲೀಟ್ ಆಗಿದೆ. ಥರ್ಡ್ ಮೇನ್ ಇಲ್ಲಿ ನೋಡಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಇಲ್ಲೊಂದು ಮಿಸ್ಸಿಂಗ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ. ಒಂದು ಬಾಕ್ಸ್ ಅಲ್ಲಿ ಮಿಸ್ಸಿಂಗ್ ಟರ್ಮ್ ಇದೆ. ಆ ಟರ್ಮ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಟರ್ಮ್ 2, ಸೆಕೆಂಡ್ ಟರ್ಮ್ ಮಿಸ್ ಆಗಿದೆ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಥರ್ಡ್ ಟರ್ಮ್ 26 ಇದೆ. ಸೊ ಫಸ್ಟ್ ಟರ್ಮ್ A equal to 2 ಇದೆ ಫಸ್ಟ್ ಟರ್ಮ್. ನೆಕ್ಸ್ಟ್ ಥರ್ಡ್ ಟರ್ಮ್ ಅನ್ನ ಹೇಗೆ ಬರಿತೀವಿ ನಾವು? A plus 2D. ಸೊ ಥರ್ಡ್ ಟರ್ಮ್ ಎಷ್ಟು ಕೊಟ್ಟಿದ್ದಾರೆ? 26 equal to A plus 2D. ನೆಕ್ಸ್ಟ್ 26 equal to A ನ ಕೂಡ ಕೊಟ್ಟಿದ್ದಾರೆ. ಎಷ್ಟಂತ? 2. A ಎಷ್ಟಿದೆ? 2 ಪ್ಲಸ್ 2D. ನೆಕ್ಸ್ಟ್ ಅಲ್ಲಿ 26 ಈ 2 ಅನ್ನ ಈ ಕಡೆ ತಗೊಂಡ್ಬರ್ಬೇಕು. ಅವಾಗ ನೋಡಿ ಇದರ ಹಿಂದಗಡೆ ಏನು ಇಲ್ಲ ಅಂತಂದ್ರೆ ಪ್ಲಸ್ ಇದೆ ಅಂತ, ಈ ಕಡೆ ತಂದಾಗ ಅದು ಮೈನಸ್ ಆಗುತ್ತೆ. 26 minus 2 equal to 2D. Next 24 equal to 2D. This implies D equal to 24. ಆಮೇಲೆ ಇಲ್ಲಿ ಈಗ 2D ಅಂತಂದ್ರೆ ಮೀನಿಂಗ್ 2 into D ಅಂತ. ಸೊ ಅಡಿಷನ್ ಇದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ, ಹಾಗೇನೆ ಸಬ್ಟ್ರಾಕ್ಷನ್ ಇದ್ರೆ ಅಡಿಷನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇತ್ತು ಅಂತಂದ್ರೆ ಈ ಕಡೆ ಬಂದಾಗ ಡಿವಿಷನ್ ಆಗುತ್ತೆ.
ಇದಿಷ್ಟು ನಿಮಗೆ ಗೊತ್ತಿದ್ರೆ ಕ್ಯಾಲ್ಕುಲೇಷನ್ ತುಂಬಾನೇ ಈಸಿ. ಸೊ 2 ಇಂಟು ಡಿ ಇದೆ, ಆಗ ಈ ಕಡೆ ಬಂದಾಗ ಅದು ಡಿವಿಷನ್ ಆಗುತ್ತೆ. ಸೊ 2 ಡಿವೈಡೆಡ್ ಬೈ 2 ಆಗುತ್ತೆ. ಇಲ್ಲಿ ನೋಡಿ ಬರಿಬೇಕಾದ್ರೂ ಮತ್ತೆ ಹೇಳ್ತಾ ಇದ್ದೀನಿ. ಸೊ 24 ಫಸ್ಟ್ ಇದೆ ಇಲ್ಲಿ ಅಲ್ವಾ, ಆಮೇಲೆ ಬಂದಿರೋದನ್ನ ಡಿನಾಮಿನೇಟರ್ ಅಲ್ಲಿ ಕೆಳಗಡೆ ಬರಿಬೇಕು. ಈ ಕಡೆ ತಗೊಂಡ್ಬರ್ತೀವಲ್ವಾ ನಾವು, ಫಸ್ಟ್ ಇರೋದು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಆಮೇಲೆ ತಗೊಂಡ್ಬರ್ತೀವಲ್ವಾ ಅದನ್ನ ಯಾವಾಗಲೂ ಡಿನಾಮಿನೇಟರ್ ಅಲ್ಲೇ ಬರೀಬೇಕು. ಓಕೆನಾ? ನೆಕ್ಸ್ಟ್ ಈಗ 2 1s 2 2s ಡಿ ಈಕ್ವಲ್ ಟು 12 ಅಂತ ಬಂದಿದೆ. ನೆಕ್ಸ್ಟ್ ಅಲ್ಲಿ ಈಗ ನಾವು ಯಾವನ್ನ ಫೈಂಡ್ ಔಟ್ ಮಾಡಬೇಕು? ಸೆಕೆಂಡ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. A2 ಅನ್ನ ಫೈಂಡ್ ಔಟ್ ಮಾಡಬೇಕು. A2 ಅಂತಂದ್ರೆ A ಪ್ಲಸ್ ಡಿ. ಓಕೆನಾ? ಸೊ A ಎಷ್ಟಿದೆ? 2 ಪ್ಲಸ್ ಡಿ ಎಷ್ಟು ಬಂದಿದೆ? 12 ಈಕ್ವಲ್ ಟು 14. A2 ಈಕ್ವಲ್ ಟು 14 ಕ್ಯಾಲ್ಕುಲೇಟ್ ಮಾಡಿ ಆಗುತ್ತೆ. ನೆಕ್ಸ್ಟ್ ಒನ್, ಇಲ್ಲೀಗ ಫಸ್ಟ್ ಟರ್ಮೇ ಮಿಸ್ ಆಗಿದೆ, ಸೆಕೆಂಡ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ, ಥರ್ಡ್ ಟರ್ಮ್ ಅಗೇನ್ ಮಿಸ್ ಆಗಿದೆ, ಫೋರ್ತ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ. ಈಗ ಹೇಗೆ ಮಾಡಬೇಕು ಅಲ್ವಾ? ನೋಡೋಣ. ಸೆಕೆಂಡ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ. A2 ಈಕ್ವಲ್ ಟು 13. A2 ಅಂತಂದ್ರೆ A ಪ್ಲಸ್ ಡಿ ಈಕ್ವಲ್ ಟು 13. ನೆಕ್ಸ್ಟ್ ಅಲ್ಲಿ ಥರ್ಡ್ ಟರ್ಮ್ ಇಲ್ಲ, ಫೋರ್ತ್ ಟರ್ಮ್ ಇದೆ. ಸೊ A4 ಅಂತಂದ್ರೆ A ಪ್ಲಸ್ 3D ಈಕ್ವಲ್ ಟು ಎಷ್ಟಿದೆ? 3 ಇದೆ. ಓಕೆನಾ? ನೋಡಿ ಈಗ ಇಲ್ಲಿ ಇದಕ್ಕೆ 1 ಅಂತ ನೇಮ್ ಮಾಡೋಣ, ಇದಕ್ಕೆ 2 ಅಂತ ನೇಮ್ ಮಾಡೋಣ. ಈಗ ಇಲ್ಲಿ ಎರಡು ಇಕ್ವೇಶನ್ ಬಂದಿದೆ. ದಿಸ್ ಇಸ್ ಇಕ್ವೇಶನ್ ನಂಬರ್ 1, ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಈ ಇಕ್ವೇಶನ್ ಗಳನ್ನ ಈಗ ಸಾಲ್ವ್ ಮಾಡಬೇಕು. ಸಾಲ್ವ್ ಇಕ್ವೇಶನ್ 1 and 2. ಸಾಲ್ವ್ ಮಾಡ್ಬೇಕು ಅಂದ್ರೆ ನೀವು ಅಡಿಷನ್ ಮಾಡ್ಬೋದು ಆರ್ ಸಬ್ಟ್ರಾಕ್ಷನ್ ಅನ್ನ ಮಾಡ್ಬೋದು. ಇಲ್ಲಿ ನೋಡಿ, ಈಗ ಇಲ್ಲಿ ನಾವು ಅಡಿಷನ್ಗೆ ನೋಡಿ, ಫಸ್ಟ್ ಅಲ್ಲಿ ಯಾಕೆ ಇಕ್ವೇಶನ್ ಅನ್ನ ನಾವು ಸಾಲ್ವ್ ಮಾಡಬೇಕು ಅಂದ್ರೆ, ನಮಗೀಗ ಯಾವ್ದಾದ್ರು ಒಂದು ವ್ಯಾಲ್ಯೂ ಬೇಕು, ನಮಗೆ ಎ ಬೇಕು ಆರ್ ಡಿ ಬೇಕು. ಇಲ್ಲಿ ಎರಡೂ ಗೊತ್ತಿಲ್ಲ ನಮಗೆ. ಸೊ ಎರಡೂ ಗೊತ್ತಿಲ್ಲ ಅಂತಂದ್ರೆ ನಮಗೆ ಈ ಮಿಸ್ ಆಗಿರುವಂತಹ ಟರ್ಮ್ಗಳನ್ನ ಫೈಂಡ್ ಔಟ್ ಮಾಡೋಕೆ ಚಾನ್ಸಸ್ ಇಲ್ಲ. ಓಕೆನಾ? ಗೊತ್ತಾಗ್ತಿದ್ಯಾ? ಅದಕ್ಕೋಸ್ಕರ ನಾವೀಗ ಇಕ್ವೇಶನ್ ಗಳನ್ನ ಸಾಲ್ವ್ ಮಾಡಲೇಬೇಕು. ಈಗ ಅಡಿಷನ್ ಮಾಡ್ತೀವಿ ಅಂತಂದ್ರೆ, ಅಡಿಷನ್ ಮಾಡಿದ್ರೆ ಏನಾಗ್ಬಿಡುತ್ತೆ ಈಗ ಅಂದ್ರೆ, ಇಲ್ಲಿ ಈಗ ಎ ಇದೆ, ಎ ಇದೆ, 1 ಪ್ಲಸ್ 1 2a ಆಗ್ಬಿಡುತ್ತೆ, ಆಮೇಲೆ ಇದು 4d ಆಗ್ಬಿಡುತ್ತೆ. ಸೊ ಎ ಮತ್ತೆ ಡಿ ಎರಡೂ ಕೂಡ ಮತ್ತೆ ನಮಗೆ ಸಿಗ್ತಾ ಹೋಗುತ್ತೆ. ಯಾವ್ದಾದ್ರು ಒಂದು ನಮಗೆ ಕ್ಯಾನ್ಸಲ್ ಆಗ್ಬೇಕು. ಓಕೆನಾ? ಆ ತರ ನಾವು ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಅನ್ನ ಚೂಸ್ ಮಾಡ್ಕೊಳ್ಬೇಕು. ಈಗ ಸಬ್ಟ್ರಾಕ್ಷನ್ ಅನ್ನ ಮಾಡಿದ್ರೆ ನೋಡಿ, ಯಾವಾಗಲೂ ಸಬ್ಟ್ರಾಕ್ಷನ್ ಅನ್ನ ಮಾಡಬೇಕಿದ್ರೆ, ಆಲ್ಜಿಬ್ರಾದಲ್ಲಿ ಸಬ್ಟ್ರಾಕ್ಷನ್ ಅನ್ನ ಮಾಡಬೇಕಿದ್ರೆ ಕೆಳಗಡೆ ಕೊಟ್ಟಿರುವಂತಹ ಇಕ್ವೇಶನ್ ಇರುತ್ತಲ್ವಾ, ಅದರ ಸೈನ್ ಗಳನ್ನ ಚೇಂಜ್ ಮಾಡ್ಕೊಬೇಕು. ಈಗ ಪ್ಲಸ್ ಇತ್ತು ಅಂತಂದ್ರೆ ಮೈನಸ್ ಆಗುತ್ತೆ, ಮೈನಸ್ ಇತ್ತು ಅಂತಂದ್ರೆ ಪ್ಲಸ್ ಆಗುತ್ತೆ. ಇಲ್ಲಿ ಈಗ ಇದ್ರ ಹಿಂದಗಡೆ ಏನು ಸೈನ್ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು? ಪ್ಲಸ್ ಅಂತ. ಚೇಂಜ್ ಮಾಡ್ತೀವಿ, ಮೈನಸ್ ಆಗುತ್ತೆ. ಸೊ ಇಲ್ಲಿ ಕೂಡ ಪ್ಲಸ್ ಇದೆ, ಮೈನಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಪ್ಲಸ್ ಇದೆ, ಮೈನಸ್ ಆಗುತ್ತೆ. ಓಕೆನಾ? ಸೊ ಸೈನ್ ಗಳನ್ನ ನಾವೀಗ ಚೇಂಜ್ ಮಾಡಿ ಆಗಿದೆ. ಒಮ್ಮೆ ಸೈನ್ ಅನ್ನ ಚೇಂಜ್ ಮಾಡಿ ಆದ್ಮೇಲೆ ಮೊದ್ಲಿರತ್ತಲ್ವಾ ಸೈನ್, ಅದನ್ನ ತಗೊಳ್ಳೋ ಹಾಗಿಲ್ಲ. ಸೊ ಮೇಲ್ಗಡೆ ಇರುವಂತಹ ಇಕ್ವೇಶನ್ ನ ಸೈನ್, ಆಮೇಲೆ ಚೇಂಜ್ ಮಾಡಿರುವಂತಹ ಸೈನ್ ಅನ್ನ ನೋಡ್ತಾ ಹೋಗ್ಬೇಕು. ಇಲ್ಲಿ ಈಗ ಪ್ಲಸ್ 1 ಇದೆ, ಇಲ್ಲಿ ಮೈನಸ್ 1 ಇದೆ. ಸೊ ಪ್ಲಸ್ 1 ಮೈನಸ್ 1 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈಗ, ಸೊ ಇದರ ಹಿಂದಗಡೆ ಏನು ಇಲ್ಲ ಅಂದ್ರೆ 1 ಅಂತ. ಓಕೆನಾ? ನೋಡಿ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಗಳ ಅಡಿಷನ್ ಸಬ್ಟ್ರಾಕ್ಷನ್ ನಿಮ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ಇದೆ, ಕರೆಕ್ಟ್ ಆಗಿ ನೋಡ್ಕೊಂಡು ತಿಳ್ಕೊಳ್ಳಿ. ಓಕೆನಾ? ಪ್ರಾಕ್ಟೀಸ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ಅಲ್ಲಿ ಈಗ ಪ್ಲಸ್ ಇದೆ, ಮೈನಸ್ ಇದೆ, ಸಬ್ಟ್ರಾಕ್ಷನ್ ಅನ್ನ ಮಾಡ್ತೀವಿ. ಸೊ 2d ವಿತ್ ನೆಗೆಟಿವ್ ಸೈನ್ ಈಕ್ವಲ್ ಟು 13 minus 3 10. Therefore d equal to 10. So minus 2 ಈ ಕಡೆ ಬರುತ್ತೆ, ಡಿವಿಷನ್ ಆಗುತ್ತೆ. 2 1s
2 5 ಸೊ ಡಿ ಈಕ್ವಲ್ ಟು ನೋಡಿ ಇಲ್ಲಿ 5 ಅಲ್ಲ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಆಗುತ್ತೆ ಸೊ -5 ಈಗ ಡಿ ಸಿಕ್ಕಿದೆ ನಮಗೆ ಓಕೆನಾ ಡಿ ಸಿಕ್ಕಿದ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಯಾವ್ದಾದ್ರೂ ಒಂದು ಇಕ್ವೇಶನ್ ಐದರ್ ನಾವು ಇದನ್ನ ತಗೊಳ್ಬಹುದು ಅವ್ರ ಇದನ್ನ ತಗೊಳ್ಬಹುದು ಇಕ್ವೇಶನ್ 1 ಆರ್ ಇಕ್ವೇಶನ್ 2 ಯಾವ್ದಾದ್ರು ಒಂದು ಇಕ್ವೇಶನ್ ಅನ್ನ ತಗೊಂಡು ಆ ಇಕ್ವೇಶನ್ ಅಲ್ಲಿ ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು ಆಗ ನಮಗೆ ಎ ಸಿಗುತ್ತೆ ನೋಡೋಣ ಹೇಗೆ ಅಂತ ಸೊ ನಾನೀಗ ಏನ್ ಮಾಡ್ತೀನಿ ಇಕ್ವೇಶನ್ 1 ಅನ್ನ ತಗೊಳ್ತೀನಿ ಓಕೆನಾ ಸೊ ಇಕ್ವೇಶನ್ 1 ಏನಿದೆ ಎ ಪ್ಲಸ್ ಡಿ ಈಕ್ವಲ್ ಟು 13 ಇದೆ ಇಲ್ಲಿ ನಾನು ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಡಿ ಎಷ್ಟು ಬಂದಿದೆ -5 ಸೊ ಎ ಡಿ -5 ಈಕ್ವಲ್ ಟು 13 ಸೊ ಎ ಈಕ್ವಲ್ ಟು 13 ಮೈನಸ್ ಇರೋದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ ಸೊ ಎ ಈಕ್ವಲ್ ಟು 18 ನೋಡಿ ಈಗ ನಮಗೆ ಫಸ್ಟ್ ಟರ್ಮ್ ಸಿಕ್ಬಿಡ್ತು ಓಕೆನಾ ಸೆಕೆಂಡ್ ಟರ್ಮ್ ಆಯ್ತು ನೆಕ್ಸ್ಟ್ ಈಗ ನಾವು ಥರ್ಡ್ ಟರ್ಮ್ ಅನ್ನ ಮುಂದೆ ಫೈಂಡ್ ಔಟ್ ಮಾಡಿದ್ರೆ ಮುಗೀತು ಸೊ A3 ಅನ್ನ ಫೈಂಡ್ ಔಟ್ ಮಾಡಬೇಕು ನಾವು A3 ಅಂತಂದ್ರೆ A ಪ್ಲಸ್ 2D ಎ ಎಷ್ಟು ಬಂದಿದೆ 18 ಬಂದಿದೆ ಪ್ಲಸ್ 2 ಇಂಟು ಡಿ ಎಷ್ಟು ಬಂದಿದೆ -5 18 2 ಇಂಟು 5 10 ವಿತ್ ನೆಗೆಟಿವ್ ಸೈನ್ 18 minus 10 8 ಸೊ ಥರ್ಡ್ ಟರ್ಮ್ ಎಷ್ಟು ಬರ್ತಾ ಇದೆ 8 ಬರ್ತಾ ಇದೆ ಸೊ ಫಸ್ಟ್ ಟರ್ಮ್ ಆಯ್ತು ಕ್ಯಾಲ್ಕುಲೇಟ್ ಮಾಡಿದೀವಿ ಥರ್ಡ್ ಟರ್ಮ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನೆಕ್ಸ್ಟ್ ಒನ್ A1 5 ಕೊಟ್ಟಿದ್ದಾರೆ ನೆಕ್ಸ್ಟ್ A2 ಮಿಸ್ ಆಗಿದೆ A3 ಕೂಡ ಮಿಸ್ ಆಗಿದೆ A4 ಅನ್ನ ಕೊಟ್ಟಿದ್ದಾರೆ ಓಕೆನಾ ಓಕೆ ನೆಕ್ಸ್ಟ್ A4 ಕೊಟ್ಟಿದ್ದಾರೆ A4 ಎಷ್ಟಿದೆ A4 ಅಂತಂದ್ರೆ A ಪ್ಲಸ್ 3D ಈಕ್ವಲ್ ಟು ಸೊ ಇಲ್ಲಿಗ ಮಿಕ್ಸರ್ ಫ್ರಾಕ್ಷನ್ ಅಲ್ಲಿ ಇದೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು 9 2s 18 ಪ್ಲಸ್ 1 19 ಬೈ 2 ನೆಕ್ಸ್ಟ್ A4 ಕೊಟ್ಟಿದ್ದಾರೆ 19 ಬೈ 2 ನೆಕ್ಸ್ಟ್ A ಎಷ್ಟಿದೆ 5 ಇದೆ 5 ಪ್ಲಸ್ 3 ಇಂಟು ಡಿ ಗೊತ್ತಿಲ್ಲ A4 ಎಷ್ಟಿದೆ 19 ಬೈ 2 ನೆಕ್ಸ್ಟ್ 19 ಈಕ್ವಲ್ ಟು ಈ 2 ಅನ್ನ ಈ ಕಡೆ ತಗೊಂಡು ಹೋಗ್ತೀವಿ ಸೊ ಡಿವಿಷನ್ ಇರೋದು ಡಿವೈಡೆಡ್ ಬೈ ಇರೋದು ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ 2 ಇಂಟು ನೋಡಿ ಇಲ್ಲಿ ಅಗೇನ್ 2 ಆದ್ಮೇಲೆ 5 ಪ್ಲಸ್ 3D ಎರಡಕ್ಕೂ ಕೂಡ ಸೇರಿ 2 ಮಲ್ಟಿಪ್ಲೈ ಆಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಬ್ರಾಕೆಟ್ ಅನ್ನ ತಗೊಂಡು 2 ಅಂತ ಬರೀಬೇಕು ಓಕೆನಾ ಸೊ ನೀವು ಬ್ರಾಕೆಟ್ ಹಾಕಿಲ್ಲ ಅಂತಂದ್ರೆ 2 ಅನ್ನೋದು 5 ಮಾತ್ರ ಮಲ್ಟಿಪ್ಲೈ ಆಗುತ್ತೆ ಅಂತ ಆಗ್ಬಿಡುತ್ತೆ ಓಕೆನಾ ನೆಕ್ಸ್ಟ್ 19 ಈಕ್ವಲ್ ಟು ಈಗ ನೋಡಿ ಬ್ರಾಕೆಟ್ ಮೀನಿಂಗ್ ಏನೀಗ 2 ಅನ್ನೋದು 5 ಮಲ್ಟಿಪ್ಲೈ ಆಗ್ತಾ ಇದೆ ಅದೇ ತರ 2 ಅನ್ನೋದು 3D ಕೂಡ ಮಲ್ಟಿಪ್ಲೈ ಆಗ್ತಾ ಇದೆ ಅಂತ ಸೊ 5 ಇಂಟು 2 10 ಪ್ಲಸ್ 2 ಇಂಟು 3 6D ನೆಕ್ಸ್ಟ್ ಈಗ ಈ 10 ಅನ್ನ ಈ ಕಡೆ ತಗೊಂಡು ಹೋಗಿ 19 ಪ್ಲಸ್ ಇರೋದು ಮೈನಸ್ ಆಗುತ್ತೆ -10 ಈಕ್ವಲ್ ಟು 6D ಸೊ 9 ಈಕ್ವಲ್ ಟು 6D therefore D ಈಕ್ವಲ್ ಟು ಮತ್ತೆ ಹೇಳಿದ್ದೀನಿ ಅಲ್ವಾ 9 ಅನ್ನ ಫಸ್ಟ್ ಬರೀಬೇಕು ಆಮೇಲೆ ಈ ಕಡೆ ತಗೊಂಡು ಬಂದಿರೋದನ್ನ ಡಿನಾಮಿನೇಟರ್ ಅಲ್ಲಿ ಬರೀಬೇಕು ಡಿವೈಡೆಡ್ ಬೈ 6 ಸೊ ಈಗ ಲೋಯೆಸ್ಟ್ ಫಾರ್ಮ್ಗೆ ತರಕ್ ಬಂದ್ರೆ ತರಬಹುದು ಸೊ ಇಲ್ಲಿ ಬರ್ತಾ ಇದೆ 3 3s 3 2s ಸೊ ಡಿ ಈಕ್ವಲ್ ಟು 3 ಬೈ 2 ಬರ್ತಾ ಇದೆ ಓಕೆನಾ ಸೊ ನೆಕ್ಸ್ಟ್ ಅಲ್ಲಿ ಈಗ ಡಿ ಬಂತು ಸೊ A2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ನಮಗೆ ಡಿ ಗೊತ್ತಿದೆ ಎ ಗೊತ್ತಿದೆ A2 ಅನ್ನ ಫೈಂಡ್ ಔಟ್ ಮಾಡಬಹುದು ಅಲ್ವಾ ಸೊ A2 ಈಕ್ವಲ್ ಟು ಎ ಪ್ಲಸ್ ಡಿ ಎ ಎಷ್ಟಿದೆ 5 ಆಲ್ರೆಡಿ ಕೊಟ್ಟಿದ್ದಾರೆ ಡಿ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಡಿ ಎಷ್ಟು ಬಂದಿದೆ 3 ಬೈ 2 ಈಕ್ವಲ್ ಟು ಅಗೇನ್ ಏನ್ ಮಾಡ್ತೀವಿ ನಾವು LCM ಅನ್ನ ತಗೊಳ್ತೀವಿ 1 ಮತ್ತೆ 2 LCM 2 ಆಗುತ್ತೆ 1 2s 2 2 into 5 10 plus 2 1s 1 into 3 3 equal to 13 by 2
A2 ಎಷ್ಟು ಬರ್ತಿದೆ? 13/2 ಬರ್ತಿದೆ. ನೆಕ್ಸ್ಟ್ ಈಗೇನು ಮಾಡ್ಬೇಕು ನಾವು? A3 ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗೀತು. A3 ಅಂತಂದ್ರೆ A ಪ್ಲಸ್ 2D. A ಎಷ್ಟಿದೆ? 5 ಪ್ಲಸ್, ಕನ್ಫ್ಯೂಸ್ ಮಾಡಿ ದಾನ ಮಾಡ್ತಾ ಹೋಗಿ, ಓಕೆನಾ? ಕ್ಯಾಲ್ಕುಲೇಷನ್ ಒಂದೇ ಇರೋದಿಲ್ಲ, ಬೇರೆ ಏನೂ ಇಲ್ಲ. ಪ್ಲಸ್ 2 ಇಂಟು ಡಿ ಎಷ್ಟು ಬಂದಿದೆ? 3/2. ಸೊ ಮಲ್ಟಿಪ್ಲಿಕೇಶನ್ ಸೈನ್, ಅಡಿಷನ್ ಸೈನ್ ಎಲ್ಲ ಮಿಕ್ಸ್ ಮಾಡ್ಕೊಂಬೇಡಿ, ಕ್ಲೀನಾಗಿ ಮಾಡ್ತಾ ಹೋಗಿ, ಓಕೆನಾ? ನೆಕ್ಸ್ಟ್ ಈಕ್ವಲ್ ಟು, ನೋಡಿ ಈಗ ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಗ್ತದೆ, ಬಿಕಾಸ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. 2 1s 2 1s. ಸೊ 5 ಪ್ಲಸ್ 3 ಇಂಟು 1 3 ಈಕ್ವಲ್ ಟು 8. A3 ಎಷ್ಟು ಬರ್ತಿದೆ? 8. ಈಗ A2 ಮತ್ತೆ A3 ಎರಡು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ -4. ನೆಕ್ಸ್ಟ್ ಮಿಸ್ ಆಗಿದೆ, 1 2 3 4 ಟರ್ಮ್ಸ್ ಮಿಸ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ, ಓಕೆನಾ? ಈಗ ನೋಡ್ತಾ ಹೋಗೋಣ. ಈಗ A1 A2 A3 A4 A5 A6 ಅನ್ನ ಕೊಟ್ಟಿದ್ದಾರೆ. ಸೊ A6 ಎಷ್ಟಿದೆ? A6 6 ಐದು. A6 ಅಂದ್ರೆ ಏನು? A ಪ್ಲಸ್ 5D ಈಕ್ವಲ್ ಟು 6. A ಇಷ್ಟು -4. ಸೊ -4 ಪ್ಲಸ್ 5 ಇಂಟು D ಈಕ್ವಲ್ ಟು 6. ನೆಕ್ಸ್ಟ್ 5 ಇಂಟು D ಈಕ್ವಲ್ ಟು 6. ನೆಕ್ಸ್ಟ್ ಈ -4 ಈ ಕಡೆ ಬರುತ್ತೆ, ಆಗ +4. D therefore D ಈಕ್ವಲ್ ಟು 6 ಪ್ಲಸ್ 4 10. ಸೊ ಈ 5 ಇರೋದು ಈಗೇನಾಗಿದೆ? ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇದೆ, ಈ ಕಡೆ ಬರುತ್ತೆ, ಡಿವಿಷನ್ ಆಗುತ್ತೆ, ಓಕೆನಾ? ಡಿವೈಡೆಡ್ ಬೈ 5. 5 1s. ನೆಕ್ಸ್ಟ್ ಲೋಯೆಸ್ಟ್ ಫಾರ್ಮ್ ತರ್ತೀವಿ, 5 2s. D ಈಕ್ವಲ್ ಟು 2. D ಬಂದಿದೆ. ನೆಕ್ಸ್ಟ್ ಈಗ ನಮಗೆ A ಗೊತ್ತು, D ಗೊತ್ತು, ಈಸಿಲಿ ನಾವು ಯಾವುದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಈಗ. ಸೊ A2 ಸೆಕೆಂಡ್ ಟರ್ಮ್ ಬೇಕು. A2 ಈಕ್ವಲ್ ಟು A ಪ್ಲಸ್ D. A ಎಷ್ಟು? -4. D ಎಷ್ಟು ಬಂದಿದೆ? 2 ಈಕ್ವಲ್ ಟು -4 ಪ್ಲಸ್ 2 ಈಕ್ವಲ್ ಟು 2 ವಿತ್ ನೆಗೆಟಿವ್ ಸೈನ್. A2 ಆಯಿತು, -2. ನೆಕ್ಸ್ಟ್ A3 ಈಕ್ವಲ್ ಟು A ಪ್ಲಸ್ 2D. A ಎಷ್ಟಿದೆ? -4 ಪ್ಲಸ್ 2 ಇಂಟು D 2 ಈಕ್ವಲ್ ಟು -4 ಪ್ಲಸ್ 2 ಇಂಟು 2 4. ಸೊ ಡಿಫರೆಂಟ್ ಸೈನ್, -4 ಪ್ಲಸ್ 4 0. ನೆಕ್ಸ್ಟ್ ಟರ್ಮ್ 0. A3 ಆಯಿತು. ನೆಕ್ಸ್ಟ್ A4 ಈಕ್ವಲ್ ಟು A ಪ್ಲಸ್ 3D ಈಕ್ವಲ್ ಟು A ಎಷ್ಟಿದೆ? -4 ಪ್ಲಸ್ 3 ಇಂಟು D 2. -4 ಪ್ಲಸ್ 3 ಇಂಟು 2 6 ಈಕ್ವಲ್ ಟು -4 ಪ್ಲಸ್ 6 2. ನೆಕ್ಸ್ಟ್ ಟರ್ಮ್ 2 ಬರ್ತಿದೆ. ನೆಕ್ಸ್ಟ್ ಇನ್ನು ಒಂದು ಟರ್ಮ್ ಅನ್ನು ಫೈಂಡ್ ಔಟ್ ಮಾಡಬೇಕು, ದಟ್ ಈಸ್ A5. A5 ಈಕ್ವಲ್ ಟು A ಪ್ಲಸ್ 4D. A -4 ಪ್ಲಸ್ 4 ಇಂಟು D 2 ಈಕ್ವಲ್ ಟು -4 ಪ್ಲಸ್ 4 ಇಂಟು 2 8 ಈಕ್ವಲ್ ಟು 4. ನೆಕ್ಸ್ಟ್ ಟರ್ಮ್ 4. ತುಂಬ ಈಸಿ ಇದೆ, ಬಟ್ ಕ್ಯಾಲ್ಕುಲೇಷನ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊ. ನೆಕ್ಸ್ಟ್ ಎಕ್ಸಾಂಪಲ್, ಫಸ್ಟ್ ಟರ್ಮ್ ಮಿಸ್ ಆಗಿದೆ, ಸೆಕೆಂಡ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ. ಅಗೇನ್ ಥರ್ಡ್, ಫೋರ್ತ್ ಅಂಡ್ ಫಿಫ್ತ್ ಟರ್ಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಸಿಕ್ಸ್ತ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಸೆಕೆಂಡ್ ಟರ್ಮ್ A2 ಕೊಟ್ಟಿದ್ದಾರೆ. A2 ಅಂತಂದ್ರೆ A ಪ್ಲಸ್ D ಈಕ್ವಲ್ ಟು 38. ನೆಕ್ಸ್ಟ್ ಅಲ್ಲಿ A6 ಅನ್ನ ಕೊಟ್ಟಿದ್ದಾರೆ. ಸಿಕ್ಸ್ತ್ ಟರ್ಮ್ ಅಂತಂದ್ರೆ A ಪ್ಲಸ್ 5D ಈಕ್ವಲ್ ಟು -22. ನೋಡಿ, ಈಗ ನಾನು ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೀನಿ, ಈ ತರ ಇಕ್ವೇಶನ್ಗಳು ಬಂತು ಅಂತಂದ್ರೆ ನಾವು ಇಕ್ವೇಶನ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಯಾವ ರೀತಿ ಮಾಡ್ಬೇಕಂದ್ರೆ,
ಎ ಆರ್ ಡಿ ಯಾವುದಾದ್ರೂ ಒಂದು ನಮಗೆ ಕ್ಯಾನ್ಸಲ್ ಆಗಬೇಕು. ಆ ರೀತಿಯಲ್ಲಿ ನಾವು ಅಡಿಷನ್ ಮಾಡಬೇಕಾ ಸಬ್ಟ್ರಾಕ್ಷನ್ ಮಾಡಬೇಕಾ ಅಂತ ಚೂಸ್ ಮಾಡ್ಕೊಳ್ಬೇಕು. ಹೇಳಿದ್ದೀನಿ, ಅಡಿಷನ್ ನಲ್ಲಿ ನಮಗೆ ಸೈನ್ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ, ರೂಲ್ ಇಲ್ಲ. ಅಡಿಷನ್ ಅಂದ್ರೆ ನಾವು ಡೈರೆಕ್ಟ್ ಆಗಿ ಅಡಿಷನ್ ಮಾಡಬೇಕು. ಬಟ್ ಸಬ್ಟ್ರಾಕ್ಷನ್ ತಗೊಂಡ್ರೆ ನಮಗೆ ಇಲ್ಲಿ ಸೈನ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿಗೆ ಸೇಮ್ ಸೈನ್ ಇದೆ, ಸೇಮ್ ಸೈನ್ ಇದ್ರೆ ಕ್ಯಾನ್ಸಲ್ ಆಗಲ್ಲ ಅಲ್ವಾ. ಆಗ ನಾವು ಅಡಿಷನ್ ಹೋದ್ರೆ ನಮಗೆ ಇಲ್ಲಿ ಸಾಲ್ವ್ ಆಗಲ್ಲ ಇಕ್ವೇಶನ್. ಸೊ ನಾವೇನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ಗೆ ಹೋಗ್ತೀವಿ ಅಲ್ವಾ. ಇಲ್ಲ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ನಮ್ಗೆ ಅಡಿಷನ್ ಮಾಡಬೇಕು ಎಲ್ಲಿ ಸಬ್ಟ್ರಾಕ್ಷನ್ ಮಾಡ್ಬೇಕಂತ. ಸೊ ಯಾವ್ದಾದ್ರೂ ಮಾಡಿ ನೀವು, ಬಟ್ ಏನಾಗ್ಬೇಕಲ್ಲಿ ಈಸಿಲಿ ನಮಗೆ ಯಾವ್ದಾದ್ರು ಒಂದು ಕ್ಯಾನ್ಸಲ್ ಔಟ್ ಆಗ್ಬೇಕು. ಆ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ಈಗ ಇನ್ನೊಂದು ಮೆಥಡ್ ಹೇಳ್ತೀನಿ, ಯಾವ್ದಾದ್ರು ಕೂಡ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಈಗ 5D ಅಂತ ಇದೆ, ಓಕೆನಾ. ಫಸ್ಟ್ ನೀವು ಡಿ ಅನ್ನ ಕ್ಯಾನ್ಸಲ್ ಮಾಡ್ತೀರಿ ಅಂತ ಆದ್ರೆ ಈ ಇಕ್ವೇಶನ್ಗೆ ಥ್ರೂ ಔಟ್ ದ ಇಕ್ವೇಶನ್ 5 ಇಂದ ಮಲ್ಟಿಪ್ಲೈ ಮಾಡಿ, ಆಗ 5D ಬರುತ್ತೆ. ಅಗೇನ್ ನಾವು ಸಬ್ಟ್ರಾಕ್ಷನ್ಗೆ ಹೋಗ್ಬೇಕು. ಬಟ್ ತುಂಬಾ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಈಸಿ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ನಾವು ಸಬ್ಟ್ರಾಕ್ಷನ್ಗೆ ಹೋಗೋಣ. ಆಗ ನಮ್ಗೆ ಎ ಕ್ಯಾನ್ಸಲ್ ಆಗ್ಬಿಡುತ್ತೆ. ಈಗ ನೋಡಿ, ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಮಾತ್ರ ಮ್ಯಾಥ್ಸ್ ಈಸಿ ಆಗುತ್ತೆ. ಸುಮ್ಮನೆ ನಾವು ಬಾಯ್ಹಾಟ್ ಹಾಕಿದ್ರೆ ಮಾಡಿದ್ರೆ ಮ್ಯಾಥ್ಸ್ ಡೆಫಿನೆಟ್ಲಿ ಬರಲ್ಲ. ಇಲ್ಲಿ ನೋಡಿ, ಈಗ ಇಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡ್ತೀವಿ. ಸೊ ಏನ್ ಮಾಡ್ತೀವಿ, ಸೈನ್ ಅನ್ನ ಚೇಂಜ್ ಮಾಡ್ಕೊಡ್ತೀವಿ. ಸೊ ಇಲ್ಲಿ ಪ್ಲಸ್ ಇದೆ, ಮೈನಸ್ ಏನು ಇಲ್ಲ ಹಿಂದ್ಗಡೆ ಸೈನ್ ಅಂದ್ರೆ ಪ್ಲಸ್ ಅಂತ. ಇಲ್ಲೂ ಕೂಡ ಪ್ಲಸ್ ಇದೆ, ಮೈನಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಪ್ಲಸ್. ಒಮ್ಮೆ ನಾವು ಸೈನ್ ಅನ್ನ ಚೇಂಜ್ ಮಾಡಿದ ಮೇಲೆ ಮತ್ತೆ ಈಗ ಈ ಸೈನ್ ಗಳನ್ನ ನಾವು ತಗೊಳ್ಳೋ ಹಾಗಿಲ್ಲ. ಚೇಂಜ್ ಮಾಡಿರೋ ಸೈನ್ ಜೊತೆಗೆ ಮೇಲ್ಗಡೆ ಇಕ್ವೇಶನ್ ನ ಸೈನ್ ಅನ್ನ ನಾವು ನೋಡ್ತಾ ಹೋಗ್ಬೇಕು. ಈಗ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಏನೋ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಅಲ್ವಾ. 1 ಮೈನಸ್ 1 0 ಆಗುತ್ತೆ. ಸೊ ಇದನ್ನ ನಾವು ಕ್ಯಾನ್ಸಲ್ ಅಂತ ಬರ್ತೀವಿ. ನೆಕ್ಸ್ಟ್ ಅಲ್ಲಿ ಪ್ಲಸ್ ಮೈನಸ್, ಪ್ಲಸ್ 1 ಮೈನಸ್ 5 ಮೈನಸ್ 4D ಈಕ್ವಲ್ ಟು, ಈಗ ಎರಡು ಕೂಡ ಪ್ಲಸ್ ಇದೆ, ಅಡಿಷನ್ ಅನ್ನ ಮಾಡ್ತೀವಿ. 38 ಪ್ಲಸ್ 22 60. ಓಕೆನಾ. ನೆಕ್ಸ್ಟ್ ಸೈನ್ ಪ್ಲಸ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಡಿ ಈಕ್ವಲ್ ಟು 60 ಡಿವೈಡೆಡ್ ಬೈ ಮೈನಸ್ 4. ಮೈನಸ್ ಅನ್ನ ಬಿಡೋ ಹಾಗಿಲ್ಲ. ನೆಕ್ಸ್ಟ್ ಲೋಯೆಸ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ. 4 1s 4 15s ಈಕ್ವಲ್ ಟು, ಇಲ್ಲಿ ಮೈನಸ್ ಇದೆ, ಮೈನಸ್ 15 ಪ್ಲಸ್ ಡಿವೈಡೆಡ್ ಬೈ ಮೈನಸ್, ಮೈನಸ್ ಮೈನಸ್ 15. ಡಿ ಬಂದಿದೆ ನಮ್ಗೆ. ಒಂದ್ಸಲ ಡಿ ಸಿಕ್ತು ಅಂತಂದ್ರೆ ಆಮೇಲೆ ಈಸಿ. ಈಗ ಡಿ ಅನ್ನ ನಾವು ಯಾವ್ದಾದ್ರೂ ಒಂದು ಇಕ್ವೇಶನ್ ಅನ್ನ ತಗೊಂಡು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು. ಡಿ ಮೈನಸ್ 15 ಬಂದಿದೆ ಅಲ್ವಾ. ನೋಡಿ, ಈಗ ಈ ಇಕ್ವೇಶನ್ ನಾನೇನ್ ಮಾಡ್ತೀನಿ, ಇನ್ ಇಕ್ವೇಶನ್ 1 ಅಲ್ಲಿ ಡಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಡಿ ಅಂತಂದ್ರೆ ಮೈನಸ್ 15 ಈಕ್ವಲ್ ಟು 38. ಎ ಈಕ್ವಲ್ ಟು 38, ಮೈನಸ್ ಇರೋದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, ಪ್ಲಸ್ 15. ಎ ಈಕ್ವಲ್ ಟು 53. ಫಸ್ಟ್ ಟರ್ಮ್ ಬಂದಿದೆ 53. ನೆಕ್ಸ್ಟ್ ಈಗ ನಾವು ಥರ್ಡ್ ಟರ್ಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. A3 ಈಕ್ವಲ್ ಟು ಎ ಪ್ಲಸ್ 2D. ಎ ಎಷ್ಟು ಬಂದಿದೆ ನಮಗೆ, 53 ಪ್ಲಸ್ 2 ಇಂಟು ಡಿ ಎಷ್ಟು ಬಂದಿದೆ, ಮೈನಸ್ 15. ಸೊ 53, 15 into 2 30 with negative sign equal to 23 sign, okay, plus A3 equal to 23. Next A4 ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. A4 equal to A plus 3D. ಎ ಎಷ್ಟಿದೆ, 53 ಬಂದಿದೆ, ಪ್ಲಸ್ 3 ಇಂಟು ಡಿ ಎಷ್ಟು ಬಂದಿದೆ, ಮೈನಸ್ 15. ಸೊ 53, 15 ಇಂಟು 3
ಪ್ಲಸ್ ಇಂಟು ಮೈನಸ್ ಮೈನಸ್ 45 equal to 8. A4 equal to 8. Last A5 ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. A5 equal to A plus 4D. A ಎಷ್ಟು ಬಂದಿದೆ 53 ಪ್ಲಸ್ 4 ಇಂಟು ಡಿ ಎಷ್ಟು ಬಂದಿದೆ ಮೈನಸ್ 15. 53 15 4s are 60 plus into minus 60 equal to minus 7. ಓಕೆನಾ? ಸೊ A1 ಆಯಿತು, A2, A3 ಆಗಿದೆ, A4 ಆಗಿದೆ, A5 ಎಲ್ಲನೂ ಕೂಡ ನಾವೀಗ ಕ್ಯಾಲ್ಕುಲೇಟ್ ಮಾಡಿ. ಎಕ್ಸಸೈಸಿನ ಥರ್ಡ್ ಮೇನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫೋರ್ತ್ ಮೇನ್ ಅನ್ನ ಸ್ಟಾರ್ಟ್ ಮಾಡಿ.